ನಾನಿವತ್ತು ಏನಾದರೂ ಟಿಫನ್ನು ಸ್ವಲ್ಪ ಡಿಫರೆಂಟಾಗಿ ಮಾಡಬೇಕು ಅಂಥೇಳಿ ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಕ್ಯಾರೆಟು ಮತ್ತು ಆನಿಯನು ಎಲ್ಲ ಹಾಕಿ ಮಾಡಿದೆ. ತಡ್ಕೊಳಕ್ಕಾಗ್ತಿಲ್ಲ, ತುಂಬ ಹಸಿವಾಗ್ತಿತ್ತು. ಅದಕ್ಕೆ ಟಿಫನ್ ಮಾಡಿಬಿಟ್ಟು ಎಡಿಟಿಂಗ್ ಮಾಡೋಣ ಅಂತ ಟಿಫನ್ ಮಾಡಿಬಿಡ್ತಾಯಿದ್ದೀನಿ. ಸೂಪರಾಗಿದೆ. ಹಬ್ಬದ ತರಕಾರಿ, ಸೋಯಾ ಸಾಸು, ಕೆಚಪ್ಪು ಸೂಪರಾಗಿದೆ ಫ್ರೆಂಡ್ಸ್. ತಿನ್ನೋವಾಗ ಕ್ರಂಚಿ ಕ್ರಂಚಿ ಶಬ್ದ ಸಖತ್ತಾಗಿದೆ. ಏನಿದು ತಿಂತಾನೆ ವಿಡಿಯೋ ಮಾಡಿದ್ದಾರೆ ಅಂತ ಅಂದ್ಕೊಂಡ್ರಾ? ಇಲ್ಲ ಫ್ರೆಂಡ್ಸ್, ಈ ರೆಸಿಪಿ ಎಲ್ಲ ಮಾಡಿದ ತಕ್ಷಣ ತಿಂದ್ರೇ ಟೇಸ್ಟು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ಪ್ರಭಾಪರೋ ರೆಸಿಪಿಗೆ ಸ್ವಾಗತ. ನಾನಿಲ್ಲಿ 1 ಕ್ಯಾಪ್ಸಿಕಮ್ಮು, 1 ಈರುಳ್ಳಿ, 1 ಟೊಮೆಟೊ ತೊಗೊಂಡಿದ್ದೀನಿ. ಆದರೆ ಅದು ಪೂರ್ತಿ ಉಪಯೋಗಿಸಲ್ಲ, ನಾನು ಎಲ್ಲ ಅರ್ಧ ತೊಗೊಳ್ತೀನಿ ಅಷ್ಟೇ. ಈಗ ಕ್ಯಾಪ್ಸಿಕಮ್ನ ಕಟ್ ಮಾಡಿ ಅದರೊಳಗಿರೋ ಬೀಜ ತೆಗೆದುಬಿಡಬೇಕು. ಬರೀ ಕ್ಯಾಪ್ಸಿಕಮ್ನ ಮಾತ್ರ ಉಪಯೋಗಿಸ್ಕೋಬೇಕು. ಇದನ್ನು ತಿನ್ನಾಗಿ ಹೆಚ್ಕೋಬೇಕು, ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಹೆಚ್ಕೋಬೇಕು. ಈಗ ಈರುಳ್ಳಿನೂ ಅಷ್ಟೇ, ಈರುಳ್ಳಿನ ಅರ್ಧ ಭಾಗ ತೊಗೊಂಡು ಎಸಳಾಗಿ ಹೆಚ್ಕೋಬೇಕು. ಅದನ್ನು ಉದ್ದುದ್ದ ಸ್ಲೈಸ್ ಬರೋ ಥರನೇ ಹೆಚ್ಕೋಬೇಕು. ಹೆಚ್ಚಿದಾದಮೇಲೆ ಇದನ್ನೆಲ್ಲ ಬಿಡಿಯಾಗಿ ಬಿಡಿಸಿಟ್ಕೊಂಡ್ಬಿಡ್ಬೇಕು. ಈಗ ಟೊಮೆಟೊ ತೊಗೊಂಡು ಟೊಮೆಟೊನ ಅರ್ಧ ಭಾಗ ಕಟ್ ಮಾಡಿ ಅದ್ರ ಒಳಗಡೆ ಇರೋ ತಿರುಳನ್ನೆಲ್ಲ ತೆಗೆದುಬಿಡ್ಬೇಕು. ತೆಗೆದು ಹಾಗೆ ಅದನ್ನು ಅಷ್ಟೇ ಸಣ್ಣಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಅದನ್ನು ಹೆಚ್ಕೋಬೇಕು ಉದ್ದುದ್ದಕ್ಕೆ. ಈಗ ಕ್ಯಾಪ್ಸಿಕಮ್ ತೊಗೊಂಡು ಅದನ್ನು ಒಂದು 100 ಗ್ರಾಮ್ ಅಷ್ಟು ಅಗಲ ತೊಗೊಂಡು ಅದನ್ನು ಉದ್ದಕ್ಕೆ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಕ್ಯಾಬೇಜ್ನೂ ಕೂಡ ಹಾಗೆಯೇ ತೆಳುವಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಬಿಡೋಣ. ಈಗ ಒಂದು ಕ್ಯಾರೆಟ್ನ ತೊಗೊಂಡು ಅದನ್ನು ಅಷ್ಟೇ ಈಗ ತೆಳುವಾಗಿ ಸ್ಲೈಸ್ ಬರೋ ಥರ ನ್ಯೂಡಲ್ಸ್ ಥರ ಬರುತ್ತಲ್ಲ ಆ ಥರ ಕಟ್ ಮಾಡಿ ಇಟ್ಕೊಂಬಿಡೋಣ. ಈಗ ಬಿಡಿಸಿರೋ ಬೆಳ್ಳುಳ್ಳಿ ತೊಗೊಂಡು ಇದನ್ನು ಅಷ್ಟೇ ಸಣ್ಣಗೆ ಹೆಚ್ಕೊಂಡು ಈ ಗೋಬಿ ಮಂಚೂರಿನಲ್ಲೆಲ್ಲ ಹಾಕ್ತೀವಲ್ವ ನಾವು, ಆ ಥರ ಈ ಥರ ಸಣ್ಣಗೆ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ 2 ಹಸಿಮೆಣ್ಸಿನ್ಕಾಯಿ ತೊಗೊಳ್ಳೋಣ. ಈ ಥರ ದಪ್ಪ ಇರುತ್ತಲ್ಲ ಆ ಥರ ತೊಗೊಳ್ಳೋಣ, ಖಾರ ಇರೋಲ್ಲ ಇದಷ್ಟು. 2 ಮೆಣಸಿನ್ಕಾಯಿ ತೊಗೊಂಡು ಇದನ್ನು ಅಷ್ಟೇ ಕ್ರಾಸಾಗಿ ತೆಳುವಾಗಿ ಹೆಚ್ಚಿಟ್ಕೊಳ್ಳೋಣ. ಈಗ ಕಟ್ ಮಾಡಿರೋ ಟ್ರೇನ ಪಕ್ಕಕ್ಕಿಟ್ಟು ಒಂದು ಬಟ್ಟಲು ತೊಗೊಂಡು ಅದರೊಳಗಡೆ 2 ಮೊಟ್ಟೆನ ಒಡ್ಕೊಳ್ಳೋಣ. ಇದರಲ್ಲಿ ಮೊಟ್ಟೆ ಹಾಕ್ಕೊಂಡು ಒಡ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ನೊರೆ ಬರೋ ಥರ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು, ಉಪ್ಪು ಹಾಕ್ಕೊಂಡು ಬೀಟ್ ಮಾಡ್ಕೋಬೇಕು. ಬೀಟ್ ಆದಮೇಲೆ ಒಂದು ಪಕ್ಕಕ್ಕೆ ಎತ್ತಿಡೋಣ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಚೆನ್ನಾಗಿ ಕಾದಿದೆ. ನಾನು 1.5 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಎಲ್ಲ ಫುಲ್ಲು ಹರಡ್ಕೊಳ್ಳೋ ಥರ ಈ ಥರ ಕಡಾಯಿನ ಟಿಲ್ಟ್ ಮಾಡ್ಕೊಳ್ಳೋಣ. ಟಿಲ್ಟ್ ಮಾಡಿ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಈಗ ಎಣ್ಣೆ ಕಾದಿದೆಯಾ ನೋಡಿಕೊಂಡು ಬೀಟ್ ಮಾಡಿ ಇಟ್ಟಿದ್ವಲ್ಲ ನಾವು ಮೊಟ್ಟೆನ, ಅದನ್ನು ಇದರಲ್ಲಿ ಹಾಕ್ಬಿಡೋಣ. ಹಾಕ್ಬಿಟ್ಟು ಒಂದು ಚಮಚದಲ್ಲಿ ಇದನ್ನು ಚೆನ್ನಾಗಿ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಅದು ಪೀಸ್ ಆಗಿ ಎಗ್ ಬುರ್ಜಿ ಮಾಡ್ತೀವಲ್ವ ನಾವು, ಆ ಥರ. ಇದರಲ್ಲಿ ಮೊದಲೇ ಮೊಟ್ಟೆಗೆ ನಾವು ಉಪ್ಪು ಹಾಕಿರೋದ್ರಿಂದ ಈಗ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಈಗ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಸ್ಟವ್ನ ಸಿಮ್ ಮಾಡ್ಕೊಂಬಿಡೋಣ. ಈಗ ಅದನ್ನು ಪಕ್ಕಕ್ಕೆ ತೆಗೆದಿಟ್ಟಿದ್ದೀನಿ. ಈಗ ಚಿಕ್ಕದೊಂದು ಬಟರ್ ಪೀಸ್ ತೊಗೊಂಡಿದ್ದೀನಿ. ಈಗ ಅದು ಚೆನ್ನಾಗಿ ಕರಗೋವರೆಗೂ ಈ ಥರ ಸ್ಪ್ರೆಡ್ ಮಾಡಿ ಫುಲ್ ಕಡಾಯಿಗೆ ಸ್ಪ್ರೆಡ್ ಮಾಡ್ಕೋಬೇಕು. ಮೊದಲಿಗೆ ಬೆಳ್ಳುಳ್ಳಿ ಹಾಕ್ತೀನಿ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ. ಇದನ್ನೀಗ ಹಸಿಮೆಣ್ಸಿನ್ಕಾಯಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಕನ್ಫರ್ಮ್ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಅದು ಅಷ್ಟೇ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇದಕ್ಕೆ ಉಪ್ಪಿನ ಪುಡಿ ಹಾಕ್ಕೊಳ್ಳೋಣ. ಉಪ್ಪಿನ ಪುಡಿ ಹಾಕೋದ್ರಿಂದ ಈರುಳ್ಳಿ ಬೇಗ ಬೆಂದ್ಕೊಳ್ಳುತ್ತೆ. ಈಗ ಕ್ಯಾಬೇಜು, ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಬಿಡೋಣ ಕಡಾಯಿಗೆ. ಈಗ ಸೌಟ್ ತೊಗೊಂಡು ಚೆನ್ನಾಗಿದೆಲ್ಲ ಮೆತ್ತಗಾಗೋವರೆಗೂ ಹುರ್ಕೊಳ್ಳೋಣ. ಮೊದಲೇ ಉಪ್ಪು ಹಾಕಿರೋದ್ರಿಂದ ತರಕಾರಿ ಎಲ್ಲ ಬೇಗ ಮೆತ್ತಗಾಗತ್ತೆ. ಈಗ ಸ್ವಲ್ಪ ಹೊತ್ತು ಹುರಿದಿದ್ದಾದಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ. ಇದು ಬೇಯೋ ಅಷ್ಟೊತ್ತಿಗೆ ಸೋಯಾ ಸಾಸು, ಕೆಚಪ್ಪು ಎಲ್ಲ ತೆಗೆದಿಟ್ಕೊಳ್ಳೋಣ. ಈಗ ಇದನ್ನು ಮುಚ್ಚಳ ತೆಗೆದು ಸ್ವಲ್ಪ ತಿರುಗಿಸ್ಕೋಬೇಕು. ಇನ್ನೂ ಸರಿಯಾಗಿ ಬೆಂದಿಲ್ಲ, ಇನ್ನೂ ಒಂದು 2 ನಿಮಿಷ ಇಡ್ತೀನಿ. ತರಕಾರಿ ಎಲ್ಲ ಎಳಸಾಗಿದ್ದಾಗ ಬೇಗ ಬೆಂದೋಗುತ್ತೆ. ಸ್ವಲ್ಪ ಬಲ್ತಿದ್ರೆ ಈ ಥರ ಹಾರ್ಡಾಗಿರುತ್ತೆ, ನೋಡಿಕೊಂಡು ಉಪಯೋಗಿಸ್ಕೋಬೇಕು. ಮತ್ತು ಇದನ್ನೊಂದು ಸ್ವಲ್ಪ ಆ ಕಡೆ ಈ ಕಡೆ ಹುರ್ಕೊಳ್ಳೋಣ.
ಒಂದು 2 ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಸ್ವೀಟ್ ಆ್ಯಂಡ್ ಸ್ಪೈಸಿ ಇರೋ ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ, ಅದು 2 ಟೀ ಸ್ಪೂನಷ್ಟು ಹಾಕ್ತೀನಿ. ಇದೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಮೊಟ್ಟೆ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಮಸಾಲೆ ಮೊಟ್ಟೆಗೂ ಅಂಟ್ಕೋಬೇಕು, ಆ ಥರ ಚೆನ್ನಾಗಿ ಇದನ್ನು ತಿರುಗಿಸ್ಕೊಂಡು ಹುರಿಬೇಕು. ಅದನ್ನು ಒಂದು 2 ನಿಮಿಷ ಅಷ್ಟು ಹುರಿಬೇಕು. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಇದನ್ನು ಬ್ರೆಡ್ ಟೋಸ್ಟ್ ಜೊತೆಗೆ ತಿಂತಾಯಿದ್ದೀನಿ. ನೀವು ಬೇಕಾದರೆ ಚಪಾತಿ, ದೋಸೆ ಯಾವುದ್ರ ಜೊತೆಗಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದೇ ಗೊಜ್ಜಿಗೆ ನೀವು ಅನ್ನ ಮಿಕ್ಸ್ ಮಾಡಿಬಿಟ್ರೆ ಫ್ರೈಡ್ ರೈಸ್ ಥರ ಆಗೋಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು ಸಹ. ಇದೀಗ ಮುಗ್ದಿದೆ, ಪಕ್ಕಕ್ಕೆ ಎತ್ತಿಡ್ತಾಯಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಟಿದ್ದೀನಿ, ತವ ಬಿಸಿ ಕೂಡ ಆಗಿದೆ. ಇದಕ್ಕೆ ಏನು ಹಾಕ್ದಂಗೆ 2 ಸ್ಲೈಸ್ ಬ್ರೆಡ್ನ ಹಾಗೆ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಗರಿಯಾಗಿ ಬಿಸಿ ಬಿಸಿ ಆದರೆ ಸಾಕು. ಇದನ್ನು 2 ಕಡೆ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು. ಇದೀಗ ಆಗಿದೆ, ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಬ್ರೆಡ್ ಮೇಲೆ ಇಷ್ಟು ಕಲರ್ ಬಂದಿದ್ದರೆ ಸಾಕು. ಈಗ ಬ್ರೆಡ್ ಜೊತೆಗೆ ಎಗ್ ವೆಜಿಟೇಬಲ್ ಮಸಾಲ ರೆಡಿಯಾಗಿದೆ. ಫ್ರೆಂಡ್ಸ್, ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಔಟ್ಕಮ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.